ಜೀವನದಲ್ಲಿ ಎಲ್ಲ ಪೀಸ್ನ ಹುಡುಕ್ತಾರೆ. ಸಮಸ್ಯೆ ಏನಂದರೆ ಆ ಪೀಸ್ ಆಗಿರೋ ಜಾಗಗಳಿಗೆ ಹೋಗೋಕ್ಕೆ ಇವಾಗಿನ ಜನಗಳ ಹತ್ರ ಸಮಯನೂ ಇಲ್ಲ, ಆ ಧೈರ್ಯನೂ ಇಲ್ಲ. ನೀವು ಒಂದ್ಸಲಿ ಆ ಭಯದಿಂದ ಹೊರಗೆ ಬಂದರೆ ಗೊತ್ತಾಗತ್ತೆ ನಿಮಗೆ ನಿಮ್ಮನ್ನು ಎಷ್ಟು ದಿನ ಹಿಡಿದಿಟ್ಕೊಂಡಿದ್ದ ಆ ಭಯ ಅಲ್ಲ ಅಂತ. ಸೊ ಟೈಮ್ ಆಗಿದೆ 4:09. ಗಾಡಿ ರೆಡಿ ಇದೆ. ಸೊ ನಾವಿವತ್ತು ಈ ಗಾಡಿಯಲ್ಲಿ ಹೋಗ್ತಾ ಇಲ್ಲ, ಇದು ಇವತ್ತು ರೆಸ್ಟ್ ಗಾಡಿಗೆ. ಸೊ ಬುಲೆಟ್ ಇದೆ, ನಮ್ಮದು ಹಳೆ ಗಾಡಿ. ಸುಮಾರು ದಿವಸ ಆದಮೇಲೆ ರೈಡಿಗೆ ತೆಗೆದಿದ್ದೀನಿ. ಸೊ ಗಾಡಿ ರೆಡಿ ಇದೆ. ಸೊ ನಮ್ಮ ಇನ್ನೊಬ್ಬ ರೈಡಿಂಗ್ ಪಾರ್ಟ್ನರ್ ಬರ್ತಾವ್ರೆ, ಹೊರಡೋಣ. ಕಮಾನ್, ಲೆಟ್ಸ್ ಗೋ. ಸೊ ನಮ್ಮ ಪಾರ್ಟ್ನರ್ ಬಂದ, ರೈಡ್ ಶುರು ಮಾಡೋಣ ಇವಾಗ. ಸೊ ನಮ್ಮ ರೈಡ್ ಬಂದ್ಬಿಟ್ಟು ಕಳಸ ಕಡೆ. ಸೊ ಏನೇನು ಜಾಗ ನೋಡೋಕ್ಕಾಗುತ್ತೋ ಎಲ್ಲ ಜಾಗನ ನೋಡ್ಕೊಬರೋಣ ಅಂತ. ಮಳೆ ಒಂದಿದೆ ಆ ಕಡೆ, ಮಳೆ ಇದ್ರೂ ಪರವಾಗಿಲ್ಲ. ಬನ್ನಿ ಹೊರಡೋಣ, ಹೊರಡೋಣ. ನಾನು ನನ್ನ ಬುಲೆಟ್ ಎತ್ಕೊಂಡು ನನ್ನ ಕಾಲೇಜ್ ಡೇಸಲ್ಲಿ ಈ ಥರ ರೈಡ್ ಹೋಗಿದ್ದೆ. ಸೊ ಅದಾದಮೇಲೆ ಬುಲೆಟಲ್ಲಿ ರೈಡ್ ಹೋಗ್ತಾರೆ ಅದು ಇವಾಗಲೇ ನಾನು. ಮರ ಬಿದ್ದಿದ್ದೀನಿ. ಆಫ್ಟರ್ ಲಾಂಗ್ ಡೇಸ್ ಅಂತ ಹೇಳ್ಬೋದು ನಾನು ಬುಲೆಟಲ್ಲಿ ರೈಡ್ ಹೋಗ್ತಾ ಇರೋದು. ನನಗೆ ಯಾಕೋ ಇವತ್ತು ಸನ್ರೈಸ್ ಆಗಲ್ಲ ಅಂತ ಕಾಣ್ತಾ ಇದೆ. ಸೊ ಯಾಕೆಂದರೆ ಫುಲ್ ಮೋಡ ಇರೋಂಗಿದೆ ವೆದರು. ಸೊ ಲೆಟ್ಸ್ ಸಿ, ಸನ್ರೈಸ್ ಆದರೆ ಚೆನ್ನಾಗಿರುತ್ತೆ, ಆಮೇಲೆ ಬೇಕಾದ್ರೆ ಮೋಡ ಆಗಲಿ. ಸೊ ಸನ್ರೈಸ್ ಆಗೋ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸೊ ಮುಂದೆ ಗೊತ್ತಿಲ್ಲ, ನೋಡೋಣ. ಕಮಾನ್. ಈಗ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಕತ್ಲಲ್ಲಿ ಇನ್ನೇನು ತೋರಿಸೋದು ಅಂತ ನಾನೇ ಏನೋ ಕ್ಯಾಮ್ರಾ ಆನ್ ಮಾಡ್ತಾ ಇಲ್ಲ. ಬೆಳಕಾಯ್ತಾ ಬರ್ತಾ ಇದೆ. ಸೊ ನಾವು ಆಲ್ಮೋಸ್ಟ್ ಒಂದು 65 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನೇನು ಮಲೆನಾಡು ಒಳಗೆ ಎಂಟ್ರಿ. ಇವಾಗ ಬೆಳಕಾಗಿದೆ, ಬಟ್ ಸನ್ರೈಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪೂರ್ತಿ ಮೋಡ ಆಗಿದೆ. ರೈಡು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ರೈಡಿಗೆ ಅಂತ ಹೊರಟ ಮೇಲೆ ಆ ಜೋಶ್ ಯಾವಾಗಲೂ ಪೀಕಲ್ಲಿರುತ್ತೆ. ಬೆಳಗ್ಗೆ ವೆದರ್ ಈ ಲೆವೆಲಿಗೆ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಈ ರೋಡಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಪ್ಯಾಚ್. ಇದು ರೋಡ್ದು ಏನು ಕ್ರೇಜಿಯಾಗಿದೆ ಅಂದರೆ ಈ ಪ್ಯಾಚು ನಿಜವಾಗ್ಲೂ ಸಖತ್. ಯಾಕೆಂದರೆ ಇದೊಂದು ಪ್ಯಾಚಲ್ಲಿ ಸನ್ರೈಸೇ ಬೀಳಲ್ಲ ಅಂದ್ಕೊಳ್ಳಿ ಕೆಳಗೆ, ಆ ಥರ ಕ್ರೇಜಿಯಾಗಿದೆ ಇದೊಂದು ಪ್ಯಾಚು. ಮೈ ಬ್ಯೂಟಿಫುಲ್ ರೋಡ್ ಇದು. ಸೊ ಇಲ್ಲೊಂದು ಕಾಫಿ ಶಾಪ್ ಇದೆ, ಸಖತ್ತಾಗಿದೆ. ಇಲ್ಲೊಂದು ಕಾಫಿ ಶಾಪ್ಗಿಂತ ಕಾಫಿ ಶಾಪ್ ಲೊಕೇಶನ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇದೆ. ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಓಪನ್ ಇದ್ದರೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಓಪನ್ ಇಲ್ವಾ ಅಂತ? ಕ್ಲೋಸ್ ಅಲ್ಲ, ನೋಡೋಣ ಬಾ.
ಸೊ ಇನ್ನೂ ತೆಗ್ದಿಲ್ಲ ಅನಿಸುತ್ತೆ ಕಾಫಿ ಶಾಪು. ಬಾ ಮುಂದೆ ನೋಡೋಣ ಯಾವ್ದಾದ್ರು ಕಾಫಿ ಶಾಪ್ ಇದ್ರೆ. ಅದು ಹಂಗೆ ಸ್ಯಾಮ್, ಅದು ನಾನು ತೊಗೊಂಡೋಗೋದಕ್ಕೂ ಹಂಗೆ ಆಗಿತ್ತು ಅದು. ಬಾ ಮುಂದೆ ನೋಡೋಣ ಯಾವ್ದಾದ್ರು ಕಾಫಿ ಕುಡಿಯೋಣ. ಸೊ ಕಾಫಿ ಶಾಪ್ ಕ್ಲೋಸ್ ಆಗಿದೆ. ಏನು ಲೊಕೇಶನ್ ನೋಡಿ ಕಾಫಿ ಶಾಪ್ದಿದು. ಸೊ ವೆದರ್ ನಾನು ಅಂದ್ಕೊಂಡಂಗೆ ಏನು ಪೂರ್ತಿ ಮೋಡ ಏನಿಲ್ಲ, ಸ್ವಲ್ಪ ಕ್ಲಿಯರ್ ಇದೆ ಸ್ಕೈ. ಇವತ್ತು ರಾತ್ರಿ ಮಳೆ ಬಂದು ಹೋಗಿದೆ ಅಂದ್ಕೋತೀನಿ. ಫುಲ್ ರೋಡೆಲ್ಲ ಇನ್ನೂ ಒದ್ದೆ ಆಗಿದೆ ನೋಡಿ ಇಲ್ಲಿ. ವಾಟ್ ಎ ಸ್ಟಾರ್ಟ್. ನಮ್ಮ ರೈಡಿಗೆ ಇಂಥ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಅಂತ ನಾನು ಹೊಂದ್ಕೊಂಡೇ ಇರಲಿಲ್ಲ. ಸನ್ರೈಸೇ ಆಗಲ್ಲ ಅನ್ಕೊಂಡಿರೋರಿಗೆ ಬ್ಯೂಟಿಫುಲ್ ಸನ್ರೈಸ್ ಸಿಕ್ತು. ನೀವು ನೋಡಿದ್ರಿ ಇವಾಗ ಯಾವ ಥರ ಬ್ಯೂಟಿಫುಲ್ ಸನ್ರೈಸ್ ಆಗ್ತಾ ಇದೆ ಅಂತ. ಸೊ ಒಂದು ಕಡೆ ಸನ್ರೈಸು, ಇನ್ನೊಂದು ಕಡೆ ಫುಲ್ಲು ಮಿಸ್ಟು. ಬೈಕ್ ರೈಡಿಗೆ ಯಾವ ಥರ ವೆದರ್ ಬೇಕೋ ಆ ಥರ ವೆದರ್ ಇದೆ ನಮಗೆ ಇವತ್ತು. ಏನು ಸಖತ್ತಾಗಿದೆ ಗುರು. ಬಾ ನೋಡಿ, ಆ ಕಡೆ ಫುಲ್ ಸನ್ರೈಸ್ ನೋಡಿದ್ವಲ್ಲ, ನೋಡಿ ಈ ಕಡೆ ಪೂರ್ತಿ ಮಿಸ್ಟಲ್ಲಿ ಕವರ್ ಆಗಿದೆ. ಸೊ ನಮ್ಮ ರೈಡ್ನ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು. ಸೊ ಮುಂದೆ ಎಲ್ಲಾದರೂ ಒಂದು ಬ್ರೇಕ್ ತೊಗೊಳೋಣ. ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ. ಕಾಫಿ ಕುಡಿಯೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ. ಸೊ ಕಾಫಿ ಶಾಪ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಹಿಂದ್ಗಡೆ ಎಲ್ಲ ಪೂರ್ತಿ ಕ್ರೇಜಿ. ನೋಡಿ ಬೈಕ್ಸು ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾವೆ. ಮೈ ಗಾಡ್. ಸೊ ಈ ರೋಡ್ಸು ಮತ್ತು ಈ ವೈಬ್ ಏನು ನೋಡ್ತಿದ್ದೀರಲ್ಲ ಇಲ್ಲಿ, ಈ ಥರ ಒಂಥರ ಈ ಕ್ರಾಸ್ ರೋಡ್ಸಲ್ಲಿ ಮತ್ತು ಈ ಸಿಂಗಲ್ ರೋಡ್ಸಲ್ಲಿ ನಮ್ಮ ಕ್ಲಾಸಿಕ್ ಬುಲೆಟ್ಟು ಕೊಡೋ ಫೀಲು, ಹೈ ಫೀಲ್ ಬೇರೆ ಇನ್ನು ಯಾವ ಗಾಡಿನೂ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅದೊಂದು ಬೇರೆಯೇ ವೈಬು ಈ ರೋಡ್ಸಲ್ಲಿ ಬುಲೆಟ್ ಓಡಿಸ್ತಾ ಹೋಗ್ತಾ ಇರೋದು. ಏನು ಕ್ರೇಜಿ ಆಗಿದೆ ನೋಡಿ ಈ ರೋಡ್ಸು. ಈ ರೋಡ್ಸ್ಗೂ ಈ ಥರದ್ದೊಂದು ಗಾಡಿ ನಿಜವಾಗ್ಲೂ. ಈ ಬುಲೆಟ್ ಕೂಡ ವೈಬ್ ದೇವರಣ್ಣ ಇನ್ನು ಯಾವ ಗಾಡಿನೂ ಕೊಡಲ್ಲ ಈ ರೋಡ್ಸಲ್ಲಿ. ರೈಡ್ ಹೋಗೋಕ್ಕೆ ಒಳ್ಳೆ ಡೆಸ್ಟಿನೇಷನ್ ಇರಬೇಕಂತೇನಿಲ್ಲ. ಈ ಥರ ರೋಡ್ಸ್ ಇದ್ದರೆ ಯುವರ್ ರೈಡ್ ವಿಲ್ ಬಿ ಬ್ಯೂಟಿಫುಲ್.
Just look at the view, man. Just look at the view. Baba, baba. Literally, ಏನು ಸಾಕತ್ತಿದೆ. ಅಲ್ಲಿ ದೂರದಲ್ಲೆಲ್ಲ ಇನ್ನು ಮಳೆ ಬರ್ತಾ ಇದೆ ಅನ್ಕೋತೀನಿ. ಪೂರ್ತಿ ಫಾಗಲ್ಲಿ ಕವರ್ ಆಗಿದೆ ಅಲ್ಲೆಲ್ಲ. ಮುಂದ್ಗಡೆ ಮೌಂಟೇನ್ಸ್ ಏನು ಕಾಣ್ತಾ ಇಲ್ಲ, ಫುಲ್ ಫಾಗಲ್ಲಿ ಕವರ್ ಆಗಿದೆ. ಒಂದು ಕಡೆ ಬಿಸಿಲಿದೆ, ಇನ್ನೊಂದು ಕಡೆ ಫಾಗ್ ಇದೆ. ವೆದರ್ ಪ್ರಿಡಿಕ್ಟ್ ಮಾಡೋಕೆ ಆಗಲ್ಲ. ಅಲ್ಲಿ ಕಾಣ್ತಿದೆ ಅನ್ಕೋತೀನಿ, ಪೂರ್ತಿ ಎಲ್ಲ ಫಾಗಲ್ಲಿ ಕವರ್ ಆಗಿದೆ ಮೌಂಟೇನ್ಸ್. ಹಂಗೆ ಯೋಚನೆ ಮಾಡಿ, ಈ ಕವಿದಾದ ಮಂಜಲ್ಲಿ, ಕಿರಿದಾದ ರಸ್ತೆಯಲ್ಲಿ ನಿಮ್ಮ ಕೈಲಿ ಒಂದು ಮೋಟರ್ ಸೈಕಲ್, ಆ ಫೀಲಿಂಗ್ ಹೆಂಗಿರುತ್ತೆ. ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. Oh my God, just look at the view. ಮಾನ್ಸೂನ್ ಇನ್ನೂ ಶುರುವಾಗಿಲ್ಲ, ಬಟ್ ಆಲ್ರೆಡಿ ಮಾನ್ಸೂನ್ ವೈಪ್ ಬರ್ತಾ ಇದೆ. ಕ್ರೇಜಿ ಕ್ರೇಜಿ. ಬ್ಯೂಟಿಫುಲ್ ಟೀ ಎಸ್ಟೇಟ್ ಇದೆ ನಮ್ಮ ಸೈಡಲ್ಲಿ. ಯಪ್ಪ, ಟೈಮ್ ಆಲ್ರೆಡಿ ಇವಾಗ ಒಂದು 8 ಗಂಟೆ ಆಗಿದೆ. ವೆದರ್ ನೋಡಿ ಇನ್ನೂ ಹೆಂಗಿದೆ ಅಂತ ಇಲ್ಲಿ. ಕ್ರೇಜಿ ಆಗಿದೆ ಮಾತ್ರ. ಟೀ ಎಸ್ಟೇಟ್ಸ್ ಆರ್ ಆಲ್ವೇಸ್ ಬ್ಯೂಟಿಫುಲ್, ಏನೇ ಹೇಳಿ ಮಾತ್ರ. ಓ, ಟೀ ಕುಯ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ. ಬರ್ತಾ 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 ಪೂರ್ತಿ ಫಾಗಲ್ಲೇ ಕವರ್ ಆಗ್ತಾ ಇದೆ. ಫಾಗ್ ಮಧ್ಯದಲ್ಲಿ ಲಿಟಲ್ ಗ್ರೀನ್ ಕಾಣ್ತಾ ಇದೆಯಲ್ಲ ಟೀ ಎಸ್ಟೇಟು, ಅದನ್ನ ನೋಡೋಕ್ಕೆ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಯಾವುದೋ ಪೀಕ್ ಮಾನ್ಸೂನ್ ಸೀಸನಲ್ಲಿ ಬಂದಂಗೆ ಐತೆ ನನಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಕಳ್ಸೋದೊಂದು ವ್ಯೂ ನೋಡ್ಕೊಂಬನ್ನಿ ಹಂಗೆ.
ಸೊ ನೋಡಿದ್ರಲ್ಲ ಕಳಸ. ಸೊ ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಇದೆ, ಅದು ತೋರಿಸ್ತೀನಿ ನಿಮಗೆ. ನೋಡಿರ್ತೀರ, ಹೊಸ್ದಾಗಿ ತೋರಿಸುವಂಥ ಜಾಗಗಳು ಯಾವುದೂ ಇಲ್ಲ, ಎಲ್ಲ ನೋಡಿರ್ತೀರ. ಬಟ್ ಏನಂದರೆ ಈ ವ್ಲಾಗಲ್ಲಿ ನಿಮಗೆ ಒಳ್ಳೆ ಸಿನಿಮ್ಯಾಟಿಕ್ ಫುಟೇಜಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲೂ ಬೋರ್ ಆಗಬಾರ್ದಲ್ಲ, ಆದಷ್ಟು ನಿಮಗೆ ಒಳ್ಳೊಳ್ಳೆ ಫುಟೇಜ್ಗಳು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ಜಾಗ, ಈ ರೋಡ್ ಯಾರಿಗೆ ಇಷ್ಟ ಆಗಲ್ಲ? ಪ್ರತಿಯೊಬ್ಬರು ಈ ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ಇಲ್ಲಿ ನಿಲ್ಸಿ ಒಂದು ಫೋಟೋ ಹೊಡ್ಕೊಂಡೇ ಹೊಡ್ಕೋತಾರೆ. ನಮ್ಮ ಅದೃಷ್ಟಕ್ಕೆ ವ್ಯೂ ಸಿಕ್ತು, ಆದ್ರೆ ದೇವಸ್ಥಾನ ಓಪನ್ ಇರಲಿಲ್ಲ. ಸೊ ಇವಾಗ ಹೋಗ್ತಿರೋ ಜಾಗ ಮೈದಾದಿ. ಕೆಲವು ನೋಡಿರ್ತೀರ, ಯಾರು ನೋಡಿಲ್ಲ ಬನ್ನಿ ನಾನು ತೋರಿಸ್ತೀನಿ. ಮೈದಾದಿ ವ್ಯೂ ಪಾಯಿಂಟ್ ಅಂತ ಚೆನ್ನಾಗಿದೆ ಜಾಗ. ಈ ಜಾಗದಲ್ಲಿ ಏನು ಕಾಣುತ್ತೆ ಅಂದರೆ ರಾಣಿ ಜರಿದು ಇನ್ನೊಂದು ಸೈಡ್ ಕಾಣುತ್ತೆ. ಇಲ್ಲಿ ರಾಣಿ ಜರಿ ನೋಡಿರ್ತೀರಲ್ವಾ, ಅದರದ್ದು ಇನ್ನೊಂದು ಸೈಡ್ ಈ ಕಡೆ ಕಾಣುತ್ತೆ, ಅದೇ ಮೈದಾದಿ. ಮಾನ್ಸೂನ್ ಶುರು ಆಗೋಕ್ಕೂ ಮುಂಚೆ ಇಲ್ಲ ಮಾನ್ಸೂನ್ ಮುಗಿದ ಮೇಲೆ ಈ ಕಳಸ ಸೈಡ್ ಒಂದ್ಸಲಿ ಬಂದು ಹೋಗಿ, ಅದ್ರ ಫೀಲೇ ಬೇರೆ. ಸೊ ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ ನಮಗೆ. ನಾವು ಒಂದ್ಸಲಿ ಬಂದಾಗ ಮಳೆಗಾಲದಲ್ಲಿ ಬಂದಿದ್ವಿ, ಹೆವಿ ಸ್ಕ್ವಾಶ್ ಆಗಿ ಫುಲ್ ಜಾಡ್ತಾಯಿತ್ತು. ಇವತ್ತು ವೆದರ್ ಕ್ಲಿಯರ್ ಇದೆ, ವ್ಯೂ ಪಾಯಿಂಟಲ್ಲಿ ವ್ಯೂ ಕಾಣುತ್ತೋ ಇವಾಗ ಗೊತ್ತಿಲ್ಲ, ನೋಡೋಣ ಬನ್ನಿ. ನಮ್ಮ ಬುಲೆಟ್ ಮಾತ್ರ ಯಾವ ಗುಡ್ಡ ಬೇಕಾದ್ರೆ ಹತ್ತುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ದಂಗೆ ಹತ್ತುತ್ತಪ್ಪ. ವ್ಯೂ ಕಾಣ್ತಾ ಇದೆ. Tick-tock, time's up, better make a move. Don't think twice now, you got things to prove. I'm not playing, I'm not hard to get. 'Cause when I saw you, there was nothing else. ಬ್ಯೂಟಿಫುಲ್ ವ್ಯೂಸ್ ಮಾತ್ರ. ಸೊ ಇಲ್ಲಿಂದ ಹೊರಡೋಣ ಇವಾಗ. ನೆಕ್ಸ್ಟ್ ಇನ್ನೊಂದು ವ್ಯೂ ಇದೆ ರಾಣಿ ಜಾರಿದು, ಅದನ್ನೂ ತೋರಿಸ್ತೀನಿ ಬನ್ನಿ. ಬಟ್ ಏನಂದರೆ ಇದೇ ಥರ ಕ್ಲಿಯರ್ ಇದ್ದರೆ ಅದು ಚೆನ್ನಾಗಿ ಕಾಣುತ್ತೆ. ನೋಡೋಣ ಅದು ಕ್ಲಿಯರ್ ಇದೆಯೋ ಏನೋ ಅಂತ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ವ್ಯೂ ಇದು. ಹಿಂದೆ ವ್ಯೂ ನೋಡಿದ್ರೆ ಹೆಂಗಿದೆ? ಪ್ಯಾಷನ್ ಕಂಡ್ರಿ ಅಷ್ಟೇ, ಬೇರೆ ಏನೂ ಇಲ್ಲ. ಪ್ಯಾಷನ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಗಾಡಿ ಮ್ಯಾಟ್ರ್ ಬರಲ್ಲ ಪ್ಯಾಷನ್ ಅಂತ ಬಂದಾಗ. ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೆ ಇದೇ ಎಲ್ಲ ದೊಡ್ಡ ಗಾಡಿಗಳು ನಮಗೆ. 10 ವರ್ಷದ ಗಾಡಿ ಇವತ್ತು ತಗೊಬಂದಿದ್ದೀನಿ. ಇದು ಪ್ಯಾಷನ್. ವ್ಯೂ ನೋಡಿ ಹಿಂದ್ಗಡೆ ಹೆಂಗಿದೆ ಅಂತ.
ಬನ್ನಿ ರಾಣಿ ಜೇರಿ ಕಡೆ ಹೋಗೋಣ. ಸೊ ರಾಣಿ ಜೇರಿಗೆ ಎಂಟ್ರಿ ಇವಾಗ ಇಲ್ಲಿಂದ. ಯಾಕೆ ಗುರುವೇ ಇಲ್ಲಿಂದ ಸೀದಾ ಹೋದ್ರೆ ರಾಣಿ ಜಹರಿ. ಹೊಸ ಜಾಗ ಏನಲ್ಲ ನಮಗೆ, ಆದ್ರೂ ಪ್ರತಿ ಸಲ ಈ ಜಾಗ ನೋಡ್ಬೇಕಾದ್ರೆ ಏನೋ ಒಂಥರ ಖುಷಿ. ಸೊ ಇಲ್ಲಿಂದ ಮತ್ತೆ ಆಫ್ ರೋಡಿಂಗು, ಜಾಸ್ತಿ ಏನಿಲ್ಲ, ಸ್ವಲ್ಪ. ಬ್ಯೂಟಿಫುಲ್, ಫುಲ್ ಫಾರೆಸ್ಟ್ ಆ ಕಡೆ ಎಲ್ಲ. ನಮ್ಮ ಬುಲೆಟ್ಗೆ ಬಾಬರ್ ಕಿಟ್ ಹಾಕ್ಸ್ಬಿಟ್ರೆ ಎಕ್ಸ್ಪಲ್ಸ್ಗೂ ಏನು ಕಮ್ಮಿ ಇರಲ್ಲ ನಮ್ಮ ಗಾಡಿ. ಕ್ರೇಜಿಯಾಗಿ ಆಗ್ಬಿಡುತ್ತೆ ಬಾಬರ್ ಕಿಟ್ ಹಾಕಿದ್ರೆ. ಲೋ ಆ್ಯಂಡ್ ಟಾರ್ಕ್ ಇದೆ ನೋಡಿ ಕ್ಲಾಸಿಕಲ್ಲಿ, ನೆಕ್ಸ್ಟ್ ಲೆವೆಲ್ ಅದು ಲೋ ಆ್ಯಂಡ್ ಟಾರ್ಕ್. ಮುಂದೆ ವ್ಯೂ ನೋಡಿ ಫುಲ್ ಕತ್ಲಾಗೋಯ್ತು, ಬಿಸಿಲೇ ಬಿದ್ದಿಲ್ಲ ಇಲ್ಲಿ ರೋಡ್ ಮೇಲೆ. ವೆಲ್ಕಮ್ ಟು ರಾಣಿ ಜಹರಿ. ಫಾಗ್ ನೋಡ್ರಿ ಹೆಂಗೆ ವೆಲ್ಕಮ್ ಮಾಡ್ಕೋತಾ ಇದೆ ನಮ್ಮನ್ನ. ಮೈ ಗಾಡ್, ವ್ಯೂ ಏನು ಕಾಣಲ್ಲ ಅನ್ಕೋತೀನಿ, ಯಾಕೆಂದರೆ ಇಲ್ಲೇ ಇಷ್ಟೊಂದು ಫಾಗ್ ಇದೆ. ಐ ಆಮ್ ಶೂರ್, ಡ್ಯಾಮ್ ಶೂರ್ ವ್ಯೂ ಏನು ಕಾಣಲ್ಲ ನಮಗೆ. ನಮಗೆ ರಾಣಿ ಜೇರಿ ಮೇಲ್ಗಡೆ ವ್ಯೂ ಸಿಗ್ಲಿಲ್ಲ, ಬಟ್ ಹೋದ ವರ್ಷ ತೆಗ್ದಿರೋ ಫುಟೇಜಸ್ ಹಾಕಿದ್ದೀನಿ. ಈ ಬೆಟ್ಟ ಏನ್ ನೋಡ್ತಿದ್ದೀರಲ್ಲ, ಇದು ಪ್ರತಿ ವರ್ಷ ನನ್ನನ್ನ ಕರೆದೇ ಕರೆಯುತ್ತೆ, ಬಟ್ ಈ ವರ್ಷ ಸ್ವಲ್ಪ ಜಲ್ದಿ ಕರೆಸ್ಕೊಂಡಿದೆ. ಅದು ಕರೆದಾಗ ನಾನು ಮಿಸ್ ಮಾಡಲ್ಲ, ನೀವು ಮಿಸ್ ಮಾಡಬೇಡಿ. ಟೀ ಅಂಗಡಿ ಎಂಥ ಲೊಕೇಶನಲ್ಲಿದೆ ಅಂದರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನೋಡಿ. ಸೊ ಈ ಟೀ ಅಂಗಡಿ ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ ಇಲ್ಲಿ. ಮುಂದೆ ಹಾಕೋಣ. ಸೊ ಟೀ ಅಂಗಡಿ ನೋಡಿ ಲೊಕೇಶನ್ ಹೆಂಗಿದೆ, ಹಿಂದ್ಗಡೆ ನೋಡಿ ಗುಡ್ಡ, ಕ್ರೇಜ್ ಲೊಕೇಶನ್. ಸಾಕಾಗಿದೆ ಲೊಕೇಶನ್. ಇನ್ನೇನ್ ಮಳೆ ಬರ್ಬೋದು ಇವಾಗ, ಇಷ್ಟೊತ್ತಾಗ ಬಿಸ್ಲಿತ್ತು, ಈಗ ಮಳೆ ಬರುತ್ತೆ ಗ್ಯಾರಂಟಿ. ನನಗೆ ನನ್ನ ಎಲ್ಲ ರೈಡ್ಸು ಸ್ಪೆಷಲ್ಲೇನೆ. ಆ ರೈಡ್ ಚೆನ್ನಾಗಿದೆ, ಈ ರೈಡ್ ಚೆನ್ನಾಗಿಲ್ಲ ಅಂತ ಏನೂ ಇಲ್ಲ. ಯಾಕೆಂದರೆ ಇಷ್ಟಪಟ್ಟು ಹೋಗಿರ್ತೀನಿ, ಆದಷ್ಟು ಅಲ್ಲಿ ಮಜಾ ಮಾಡ್ತೀನಿ, ಮೆಮೊರೀಸ್ ಕ್ರಿಯೇಟ್ ಮಾಡ್ತೀನಿ. ಅದೇ ನನ್ನ ರೈಡ್ನ ಸ್ಪೆಷಾಲಿಟಿ. ಸೊ ಟೈಮ್ ಟು ವೈಂಡ್ ಅಪ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನು ಇಷ್ಟ ಆಗಿಲ್ಲ ಅದನ್ನ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್ ಬಾಯ್, ಎಂಜಾಯ್.